ನಮಗೆ ಅವರು ಹೇಳ್ತಾರೆ ಜಾತೀಯತೆ ಬಿಡಿ, ನಾನೇ ಸರಿ, ನಂದೇ ಸ್ವಾರ್ಥ ಮತ್ತೊಂದು ಇದು ಬಿಡ್ರಿ, ನಮಗೆ ರಾಷ್ಟ್ರೀಯತೆ ಬೇಕು. ಅಲ್ಲಿ ಮತಾಂಧತೆ ಬೇಡ, ಪೂಜಾ ಸ್ವಾತಂತ್ರ್ಯ ಬೇಕು. ಇಲ್ಲಿ ಜಾತೀಯತೆ ಬೇಡ, ರಾಷ್ಟ್ರೀಯತೆ ಬೇಕು. ಇದರ ಪರಿಣಾಮವಾಗಿ ಮೂರನೇದು ಏನಾಯಿತು ಅಂದ್ರೆ ಆಧುನಿಕ ಭಾರತದ ನಿರ್ಮಾಣ ಪ್ರಾರಂಭ ಆಯಿತು. ಸ್ತ್ರೀ ಶಿಕ್ಷಣ ಅಂತ ಹೇಳಿದಾಗ 19ನೇ ಶತಮಾನದಲ್ಲಿ ಸಾವಿತ್ರಿಬಾಯಿ ಫುಲೆ ನೆನಪಾಗ್ತಾರೆ, ವಿಶ್ವಚಂದ್ರ ವಿದ್ಯಾಸಾಗರ್ ನೆನಪಾಗ್ತಾರೆ, ಭಗಿನಿ ನಿವೇದಿತಾ ನೆನಪಾಗ್ತಾರೆ, ಸ್ವಾಮಿ ವಿವೇಕಾನಂದ ನೆನಪಾಗ್ತಾರೆ. ಆಧುನಿಕ ಭಾರತದ ಇತಿಹಾಸದಲ್ಲಿ ವಿಜ್ಞಾನ ಅಂತ ಹೇಳಿದಾಗ ಮೊದಲು ನೆನಪಾಗುವಂತಹ ಹೆಸರು ಜಗದೀಶ್ ಚಂದ್ರ ಬಸು. ಆ ಜಗದೀಶ್ ಚಂದ್ರ ಬಸುಗೆ ಪ್ರೇರಣೆಯನ್ನು ಕೊಟ್ಟಂತ ವ್ಯಕ್ತಿ ದಿಸ್ ಈಸ್ ವಿವೇಕಾನಂದ. ಒಬ್ಬ ಸನ್ಯಾಸಿ, ಒಬ್ಬ ಬುದ್ಧಿಜೀವಿ ಸತ್ಯ ಹೇಳಬೇಕು. ವಿವೇಕಾನಂದ ಹೇಳ್ತಾರೆ, ನಾನೊಬ್ಬ ಸನ್ಯಾಸಿ, ನನಗೆ ಸಾವಿನ ಭಯ ಇಲ್ಲ, ನಾನು ಸತ್ಯ ಹೇಳಬೇಕು. ನಮ್ಮ ದೇಶದ ಮಹಾಪುರುಷರಿಗೆ ಸಂಬಂಧಪಟ್ಟಂತೆ ನಮ್ಮನ್ನು ಸರಿಯಾಗಿ ತಿಳಿತಾ ಇದೆಯೇ ಇಲ್ವೇ ಅಂತ ತಿಳಿಯುವಂತಹ ಸಂಖ್ಯೆನೇ ಕಮ್ಮಿ, ತಿಳಿಯೋರ ಬಗ್ಗೆನೂ ಸರಿಯಾಗಿ ತಿಳಿಯಲ್ಲ ಅಂತ ಅನ್ಸುತ್ತೆ. ಯಾವುದೇ ಸಮಾಜ ಸುಧಾರಕರು ಬಂದಾಗ, ಅವರ ವಿಷಯ ಬಂದಾಗ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿದರು. ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ವಿಷಯ ಬಂದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು. ಈ ಎರಡು ವಾಕ್ಯಗಳನ್ನು ನೋಡ್ಬಿಡ್ತೀವಿ. ಇದನ್ನು ಕೇಳಿದಾಗ ರಾಯಚೂರಿನಲ್ಲಿ ಇದ್ದಂತಹ ಒಬ್ಬರು ವಕೀಲರು ಈಗ ಬೆಂಗಳೂರಿನಲ್ಲಿದ್ದಾರೆ, ಅವರೊಂದು ಸೇರಿ ಹೇಳಿದ್ರು, ಇದೇನು ಬಂದವರೆಲ್ಲ ಉದ್ಧಾರ ಮಾಡಿದ್ರು ಅಂತ ಹೇಳ್ತಾರಲ್ಲ, ನಾವು ಅಷ್ಟೊಂದು ಹಾಳಾಗೋಗಿದ್ವ ಅಂದ್ರೆ ನಿರ್ದಿಷ್ಟವಾದ ಸಾಧನೆ ಏನು ಪ್ರತಿಯೊಬ್ಬ ವ್ಯಕ್ತಿಗೂ? ಸರ್ವ ಪೂಜಾ ಪದ್ಧತಿಗಳ ಸಮನ್ವಯ ಮಾಡಿದಂತಹ ಶ್ರೇಯಸ್ಸು ಶಂಕರಾಚಾರ್ಯ. 13ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಅನೇಕ ಬಾರಿ ಶಕ್ತಿಯಲ್ಲಿ ನಾವು ಸೋತಾಗಲೂ ಈ ಸಮಾಜ ಜೀವಂತವಾಗಿ ಉಳಿದಿದ್ದರಿಂದ ಸ್ವಾತಂತ್ರ್ಯ ಹೋರಾಟ ಮುಂದುವರಿತು. ಔರಂಗಜೇಬನ ಕಾಲದಲ್ಲೇ ನಾವು 100ಕ್ಕೆ 100 ರೂಪಾಂತರ ಆಗಿದ್ದರೆ ರಾಬರ್ಟ್ ಕ್ಲೈವನ್ ಕಾಲದಲ್ಲಿ ಹೋರಾಟ ಮಾಡೋದಕ್ಕೆ ಸಮಾಜ ಇರ್ತಾ ಇತ್ತು. ಅಂದ್ರೆ ಶಕ್ತಿಯಿಂದ ಆಗದೇ ಇರೋದನ್ನ ಭಕ್ತಿಯಿಂದ ಮಾಡಿದ್ದು ಭಕ್ತಿ ಪಂಥ. ಶಕ್ತಿನಲ್ಲಿ ನಮ್ಮ ಸಮಾಜ ಸೋತಿತ್ತು ಅನೇಕ ಸರಿ, ಆದರೆ ನಮ್ಮ ಸಮಾಜ ಉಳ್ಕೊಳ್ತು. ಇವತ್ತು ಮೆಸೊಪೊಟೇಮಿಯಾ, ಪರ್ಷಿಯಾ ಇತ್ಯಾದಿ ಸಮಾಜಗಳೇ ಸಿಗೋದಿಲ್ಲ ನಮಗೆ. ಭಕ್ತಿ ಪಂಥದ ಕೊಡುಗೆ ಇದು. ಒಬ್ಬ ಬಸವಣ್ಣ, ಒಬ್ಬ ಅಲ್ಲಮಪ್ರಭು, ಮೀರಾಬಾಯಿ, ಏಕನಾಥ, ಜ್ಞಾನೇಶ್ವರ, ಮಧ್ವ, ರಾಮಾನುಜ ಇತ್ಯಾದಿ ಇವರೆಲ್ಲರೂ ಕೂಡ ಈ ಹಿನ್ನೆಲೆಯಲ್ಲಿ ನೋಡಬೇಕು ಅಂತ ಅನಿಸುತ್ತೆ. ನಿನ್ನೆ ತಾನೇ ಯಾವ ಮಹಾಪುರುಷನ ಜನ್ಮದಿನ ಬಂತು. 1942ವರೆಗೂ ಕಾಂಗ್ರೆಸ್ಸಿನ ಗಾಂಧೀಜಿಯ ಪ್ರಯತ್ನಗಳು ತುಂಬಾ ಚೆನ್ನಾಗಿ ಆಗೇ ಇದೆ. ಒಂದು ಹಿಡಿ ಉಪ್ಪು, ಒಂದು ಎಸಳು ಹುಲ್ಲು ಗಾಂಧೀಜಿಯವರ ಕೈನಲ್ಲಿ ಇಂಗ್ಲಿಷರ ವಿರುದ್ಧದ ಬ್ರಹ್ಮಾಸ್ತ್ರ ಆಯಿತು. ಆದರೆ 42 ನಂತರ ಕಾಂಗ್ರೆಸ್ ಆಗಲಿ ಗಾಂಧೀಜಿಯಾಗಲಿ ಯಾವುದೇ ಚಳವಳಿ ಮಾಡಿಲ್ಲ ಅನ್ನೋದು ಅಷ್ಟೇ ಸತ್ಯ ತಾನೆ. ಕಾರಣ 1944ರ ಮೇ ತಿಂಗಳವರೆಗೆ ಗಾಂಧೀಜಿನೂ ಸೇರ್ಕೊಂಡಾಗ ಎಲ್ಲರೂ ಬಂಧನದಲ್ಲಿರಬೇಕಾಗಿ ಬಂತು. ಹಾಗಾಗಿ ಪ್ರಶ್ನೆ ಬರುತ್ತೆ, 47ರಲ್ಲಿ ಹಾಗೆ ಇಂಗ್ಲಿಷ್ನವರಿಗೆ ದೇಶ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಲಾಸ್ಟ್ ಸ್ಟ್ರೋಕ್ ಯಾವುದು ಅಂದಾಗ ಅಲ್ಲಿ ಸುಭಾಷ್ ಚಂದ್ರ ಬೋಸನ್ನ ನೆನಪು ಮಾಡ್ಕೊಂಡಿರ್ಬೇಕು. ಅಯ್ಯಂಗೆ ಹೇಳದೆ ಹೋದ್ರೆ ಸುಭಾಷ್ ಚಂದ್ರ ಬೋಸರ ಸಾಧನೆಗೆ ನಾವು ನ್ಯಾಯ ಕೊಟ್ಟಂತ ಆಗೋದೇ ಇಲ್ಲ. ನೌಕಾ ಬಂಡಾಯವೇ ಕೊನೆಗೆ ಟರ್ನಿಂಗ್ ಪಾಯಿಂಟ್. ಹೀಗೆ ವಿಚಾರ ಮಾಡದ ಹೋದಾಗ ಪ್ರತಿಯೊಬ್ಬ ಮಹಾಪುರುಷನಿಗೂ ಕೂಡ ಒಂದು ನಿರ್ದಿಷ್ಟವಾದ ಸಾಧನೆ ಇರುತ್ತೆ. ಅದನ್ನ ಕಡೆಪಕ್ಷ ನಮ್ಮ ಅಕಾಡೆಮಿಕ್ ವ್ಯವಸ್ಥೆಗಳಲ್ಲಿ ಕೊರತೆ ಅಂತ ಅನಿಸಿದ್ರೂ ಈಗ ಕಾಲಕ್ರಮೇಣ ಸರಿ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಈ ರೀತಿಯ ಖಾಸಗಿ ವ್ಯವಸ್ಥೆಗಳಲ್ಲಾದರೂ ಅದನ್ನು ನೆನಪು ಮಾಡಿಕೊಳ್ಳುವಂತ ಒಂದು ಅವಕಾಶಗಳಿರೋದು ಬಹಳ ನಮಗೆ ಒಳ್ಳೆಯದು. ಹಾಗಾಗಿ ಬದುಕು ಮತ್ತು ಚಿಂತನೆಗಳು ಅಂತಂದಾಗ ಅಲ್ಲಿ ಜೀವನ ಮತ್ತು ಸಾಧನೆಗಳು ಅಂತಲೂ ನಾವು ಹೇಳ್ಬೋದು. ಸಾಧನೆಗಳನ್ನ ನಿರ್ದಿಷ್ಟವಾಗಿ ನಾವು ವಿಚಾರ ಮಾಡೋದು ಈಗ ಬಹಳ ಮುಖ್ಯವಾಗುತ್ತೆ. ಇಡೀ ದೇಶದಲ್ಲಿ ಎಲ್ಲ ಮಹಾಪುರುಷರು ನಮಗೆ ಗೊತ್ತಿದ್ದಾರೆ ಅಂತಿಲ್ಲ ಅನ್ನೋದು ನಾನು ಆಗಲೇ ಹೇಳಿದೆ. ಆದರೆ ಗೊತ್ತಿರೋರ ಬಗ್ಗೆನೂ ಕೂಡ ಉದಾಹರಣೆಗೆ ನಾನು ಹೇಳ್ತೀನಿ. 3 ಜನ ಮಹಾಪುರುಷರು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದ್ದಾರೆ. ಒಬ್ರು ವಿವೇಕಾನಂದರು, ಒಬ್ರು ನೇತಾಜಿ, ಇನ್ನೊಬ್ರು ಭಗತ್ ಸಿಂಗ್. ಬಹುಶಃ ನನ್ನ ಅಭಿಪ್ರಾಯ ನೀವು ಒಪ್ಕೊಳ್ತೀರಿ ಅಂತ ಅನ್ಕೊಳ್ತೀವಿ. ಯಾವುದೇ ಊರಿಗೆ ಹೋದ್ರು ಈ 3 ಜನ ಗೊತ್ತಿಲ್ಲ, ಇವ್ರು 3 ಜನ ಚಿತ್ರ ನಾನು ನೋಡಿಲ್ಲ ಅಂತ ಹೇಳೋದು ಸಿಗೋದಿಲ್ಲ.
ಏನೋ ಒಂದು ಸಹಕಾರಿ ಸಂಸ್ಥೆ ಹೆಸರೋ, ಒಂದು ಶಾಲೆ ಹೆಸರೋ, ಒಂದು ಚೌಕದ ಹೆಸರೋ, ಒಂದು ಆಟೋ ಸ್ಟ್ಯಾಂಡ್ ಹೆಸರೋ, ಏನೋ ಒಂದು ಇದ್ದೇ ಇರುತ್ತೆ. ಆದ್ರೆ ಇನ್ನೂ ಮತ್ತೆ ಸಮಸ್ಯೆ ಬರೋದು, ಅವ್ರು 3 ಜನ ಏನ್ ಸಾಧನೆ ಮಾಡಿದ್ರು. ನಾನು ನೇತಾಜಿ ಅವರದಾಗಲಿ ಸ್ಪರ್ಶ ಮಾಡಿದೆ. ಅದೇ ರೀತಿ ಭಗತ್ ಸಿಂಗ್ ಅಷ್ಟೇ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ, ಭಗತ್ ಸಿಂಗ್ ಸಾಯೋದಿಕ್ಕೆ ಯಾರು ಕಾರಣ ಆದರೂ, ಭಗತ್ ಸಿಂಗ್ ಬದುಕು ಅವನ ವಿರುದ್ಧ ವಾದ ಮಾಡದಂತ ವಕೀಲರು ಯಾರು, ಅವನ ಪರವಾಗಿ ವಾದ ಮಾಡದಂತ ವಕೀಲರು ಯಾರು ಇತ್ಯಾದಿ, ಅದೇ ಒಂದು ವಿವಾದ ಸೃಷ್ಟಿ. ಅದ್ರ ಮೂಲಕ ಹೋಗಿ ನೋಡಿದಾಗ ಭಗತ್ ಸಿಂಗ್ ಸಂಬಂಧಪಟ್ಟಂತಹ 2 ಕೇಸು, ಆ ವಿಷಯದಲ್ಲಿ ಅಸ್ಪಷ್ಟತೆ, ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ದಕ್ಕೆ ಅವನಿಗೆ ಮರಣದಂಡನೆ ಆಯಿತು ಅಂತ ಅನ್ಕೊಳ್ಳುವಂತ ಅನೇಕ ಜನ ಇತಿಹಾಸ ತಜ್ಞರು ಕೂಡ ಇದ್ರೆ, ನಿರ್ದಿಷ್ಟವಾದಂತಹ ವಿಷಯಗಳಿಗೆ ನ್ಯಾಯ ಎಲ್ಲಿ ಸಿಗತ್ತೆ? ವಿವೇಕಾನಂದರ ವಿಷಯದಲ್ಲೂ ಕೂಡ ಇದೇ ಒಂದು ಕೊರತೆ ಇದೆ ಅಂತ ನನಗೆ ಅನೇಕ ಸರಿ ಅನ್ಸುತ್ತೆ. ವಿವೇಕಾನಂದರ ಸಾಧನೆ ಏನು ಅಂತ ಕೇಳಿದಾಗ ಅನೇಕರು ಹೇಳ್ತಾರೆ ಅವರು ಅಮೆರಿಕ ಹೋಗಿದ್ರು. ಅಮೆರಿಕ ಹೋಗೋದೇ ದೊಡ್ಡ ಸಾಧನೆ ಅಲ್ಲ ಇವತ್ತಿನ ಕಾಲದಲ್ಲಿ ಅಂತ. ಇಲ್ಲಿ ಕೂತಿರೋರು ಅನೇಕರು ಹೋಗಿ ಬಂದಿರ್ಬೋದು, ಮುಂದೆ ಹೋಗೋರು ಇರ್ಬೋದು. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಹೋಗಿ ಏನ್ ಮಾಡಿದ್ರು ಅಂತ ಕೇಳಿದಾಗ ಮತ್ತೆ ಪ್ರಶ್ನೆ ಬರುತ್ತೆ, ಉತ್ತರ ಬರುತ್ತೆ. ಉಳಿದವರೆಲ್ಲ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಅಂತ ಹೇಳಿದ್ರು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕ ಅಂತ ಹೇಳಿದ್ರು. ಇಷ್ಟಕ್ಕೆ ನಿಂತು ಹೋಗುತ್ತೆ. ಅವಾಗ 2 ಪ್ರಶ್ನೆ ಬರುತ್ತೆ. ಮೊದಲನೇದು, ಸಹೋದರ ಸಹೋದರಿಯರಿಗೆ ಅಂತ ಹೇಳಿದ್ದು ವಿವೇಕಾನಂದರೇ ಮೊದಲನೇವರೇನಲ್ಲ. ಆ ಭಾಷಣದಲ್ಲಿ, ಮೊದಲನೇ ಭಾಷಣದಲ್ಲಿ ನಾ ಹೇಳೋದು, ಥ್ಯಾಂಕ್ಸ್ ಗಿವಿಂಗ್ ಸೆರೆಮನಿ ನಡೀತು ಸೆಪ್ಟೆಂಬರ್ 11ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ. ಅವರು ಕನಿಷ್ಠ ಅಂದ್ರೂ 4ನೇವರು ಅದೇ ವಾಕ್ಯದ ಪ್ರಯೋಗ ಮಾಡಿದಂಥವ್ರು. ಈಗ 2ನೇದು, ವಿವೇಕಾನಂದರು ಅಲ್ಲೂ ಕೂಡ 6 ಭಾಷಣ ಮಾಡಿದ್ರು, ಆಮೇಲೆ 106 ಭಾಷಣ ಮಾಡಿದ್ರು. ಭಾಷಣಕ್ಕೋಸ್ಕರನೇ ಜನ ಉಳಿಸ್ಕೊಂಡ್ರು. ಇಂಗ್ಲೆಂಡ್, ಅಮೆರಿಕ ಅಲ್ಲೆಲ್ಲ ಸಾವಿರಾರು ಪದಗಳನ್ನ, ಸಾವಿರಾರು ವಾಕ್ಯಗಳನ್ನ ಅವ್ರು ಮಾತಾಡಿರ್ಬೇಕಲ್ಲ, ಅಲ್ಲಿ ಏನಾದ್ರೂ ವಿಷಯ ಹೇಳಿರ್ಬೇಕಲ್ಲ. ಎಡಿಸನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕ ಅನ್ನೋ ಒಂದು ವಾಕ್ಯದಿಂದ ಎಲ್ಲವನ್ನೂ ನಾವು ಹೆಂಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಈ ವಿಷಯ ಬಂದಾಗ ಅಲ್ಲಿ ಏನು ಹೇಳಿದ್ರು ಅಂತಂದಾಗ ಮತ್ತೆ ಅಲ್ಲಿ ಮೌನವೇ ಉತ್ತರವಾಗುತ್ತೆ. ಇಂತಹ ಆವರಣಗಳಲ್ಲಿ ನಮಗೆ ಉತ್ತರ ಕೊಡೋ ವಿದ್ವಾಂಸಗಳಿದ್ದಾರೆ. ಅದೇ ಪ್ರಶ್ನೆ ನಾವು ಹೇಳ್ತಾ ಇರೋದು ಹೊರಗಿನ ಸ್ಥಾಪಿತ ವ್ಯವಸ್ಥೆಯಲ್ಲಿ. ಆಮೇಲೆ ಕೆಲವರು ತಲೆ ಕರ್ಕೊಂಡು ಇಲ್ಲ ಅಷ್ಟೇ ಅಲ್ಲ, ಅವರು ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ. ಮತ್ತೆ ನಮಗೆ ಅಸ್ಪಷ್ಟತೆಯೇ. ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಎಲ್ಲರೂ ಮಾಡ್ತಾ ಇದ್ದಾರೆ. ಸ್ವಾಮಿ ರಾಮತೀರ್ಥರು ಮಾಡಿದ್ರು, ಬೇದಾರ್ ಶ್ರೀಗಳು ಅದೇ ಕೆಲಸ ಮಾಡಿದ್ದು, ರಾಮದೇವ್ ಮಹಾರಾಜರು ಅದೇ ಮಾಡ್ತಾ ಇರೋದು, ರವಿಶಂಕರ್ ಗುರೂಜಿಯವರು ಅದೇ ಮಾಡ್ತಾ ಇರೋದು, ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಹಾಗಿದ್ಮೇಲೆ ಏನೋ ಒಂದು ನಿರ್ದಿಷ್ಟವಾದ ಸಂಗತಿಯಲ್ಲಿ ಏನೋ ಸ್ಪಷ್ಟ ಆಗಿ ಅಲ್ಲಿ ಸ್ಪರ್ಶ ಆಗಿರ್ಬೇಕಲ್ವೇ ವಿವೇಕಾನಂದರಿಂದ? ಆ ವಿಷಯ ಬಂದಾಗ ಮಾತ್ರ ನಮಗೆ ಸಮಾಧಾನ ಆಗೋದೇ ಇಲ್ಲ. ಆದ್ರೂ ಹೇಳ್ತೀನಿ, ರಾಮಕೃಷ್ಣಾಶ್ರಮದಂತಹ ಅಲ್ಲಿಯ ಪ್ರಕಟಣೆಗಳು, ಅಲ್ಲಿಯ ಸಾಹಿತ್ಯಗಳು ನಮಗೆ ಇರೋದ್ರಿಂದ ಆ ಕೊರತೆಯನ್ನ ಅಲ್ಲಿ ನಾವು ನಿಗ್ಗಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬಹುದು. ಆದ್ರೆ ಮತ್ತೆ ಹೇಳ್ತೀನಿ, ಹೊರಗಡೆಯ ಔಪಚಾರಿಕ ವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ದೊಡ್ಡ ಶೂನ್ಯ. ಇದು 2ನೇ. ಇದು 3ನೇದು, ವಿವೇಕಾನಂದರ ಸಾಧನೆಗಳು ಅಂತ ಹೇಳಿದಾಗ ಅಲ್ಲಿ ಚಿಂತನೆಗಳೇ. ವಲ್ಲಭಾಯ್ ಪಟೇಲರ ಸಾಧನೆಗಳು ಅಂತ ಹೇಳಿದಾಗ ನಾವು ರಾಜ್ಯಗಳ ಏಕೀಕರಣ ಅನ್ನುವಂತಹ ಒಂದು ವಿಷಯವನ್ನ ಅಲ್ಲಿ ಕಣ್ಮುಂದೆ ನಾವು ತೋರಿಸಬಹುದು. ನಾವು ಇನ್ಯಾವುದೋ ಕೆಲವೊಂದು ಸಾಧನೆಗಳು ಅಂತ ಹೇಳಿದಾಗ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅನೇಕ ಕಡೆಗಳಲ್ಲಿ ಅವರ ಪ್ರಾಜೆಕ್ಟ್ಗಳು ನಾವು ತೋರಿಸ್ತೀವಿ. ವಿವೇಕಾನಂದರ ವಿಷಯದಲ್ಲೂ ಆ ರೀತಿ ಸಂಘ ಸಂಸ್ಥೆಗಳು, ಮತ್ತೊಂದು ಗ್ರಂಥಗಳು ಇತ್ಯಾದಿಗಳು ಎಲ್ಲವೂ ಇದ್ರೂ ಕೂಡ ಮುಖ್ಯವಾಗಿ ವಿವೇಕಾನಂದರ ಸಾಧನೆಗಳು ಅಂತ ಹೇಳಿದಾಗ ತಮ್ಮ 106 ಭಾಷಣಗಳ ಮುಖಾಂತರ ಅವರೇನು ಚಿಂತನೆಗಳನ್ನು ವ್ಯಕ್ತ ಮಾಡಿದ್ರು ಅದೇ ಅವರ ನಿರ್ದಿಷ್ಟವಾದಂತಹ ಬಹಳ ಮುಖ್ಯವಾದಂತಹ ಸಾಧನೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದು 3ನೇ. ಸೊ ಈ 3 ವಿಷಯದ ಹಿನ್ನೆಲೆಯಲ್ಲಿ ವಿವೇಕಾನಂದರ ಜೀವನ ಮತ್ತು ಸಾಧನೆ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಸ್ಮರಣೆ ಮಾಡಿಕೊಳ್ಳೋದಾದ್ರೆ, ಮೊದಲನೇದು ಜೀವನ ಅಂದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ 39 ವರ್ಷ ಬದುಕಿದಂಥ ಆತ್ಮ. ಅವರ 39 ವರ್ಷದ ಜೀವನದಲ್ಲಿ ನಾವು 5 ಹಂತಗಳನ್ನು ನೋಡಿದ್ವಿ. ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬರೋವರೆಗೆ 63ರಿಂದ 81ನೇ ಇಸ್ವಿವರೆಗೆ 18 ವರ್ಷ, ಇದು ಒಂದು ಹಂತ. ಪರಮಹಂಸರ ಜೊತೆಯಲ್ಲಿ ಅವರು 5 ವರ್ಷ ಸಾಧನೆ ಮಾಡಿದ್ರು. 96ರ ಆಗಸ್ಟ್ ವರೆಗೆ 2ನೇ ಹಂತ. 3ನೇ ಹಂತದಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಜೊತೆಗಿದ್ದಂತಹ ಸಾಧಕರ ಜೊತೆಯಲ್ಲಿ ಅವರ ಸಾಧನೆಗಳು ನಡೀತಾ ಇಡೀ ದೇಶವನ್ನು ಅವರು ಸುತ್ತಾಡ್ತಾರೆ. ಇದು 3ನೇ. ಇದನ್ನ ಪುರುಷೋತ್ತಮಾನಂದರು ಪರಿವರಾಜಕ ಅನ್ನೋ ಅಧ್ಯಾಯದಲ್ಲಿ ವಿವರಣೆ ಮಾಡಿರುವಂತದ್ದು ಇದೆ.
ಕನ್ನಡದಲ್ಲಂತೂ ಮೈಸೂರಿನಿಂದ ಸೋಮನಾಥನಂದರು ಬಹಳ ಸಂಕ್ಷಿಪ್ತವಾಗಿದ್ರು ಸಮಗ್ರವಾಗಿದೆ. ಪುರುಷೋತ್ತಮಾನಂದರಂತೂ ಬಹಳ ವಿಸ್ತಾರವಾಗಿಯೇ 3 ವಾಲ್ಯೂಮ್ನಲ್ಲಿ ಬರೆದಿರೋದು ನಮಗೆಲ್ಲರಿಗೂ ಗೊತ್ತಿರುತ್ತೆ. ನಮಗೆ ಕನ್ನಡ ದೃಷ್ಟಿಯಿಂದ ಬಹಳ ಒಳ್ಳೆಯ ಪುಸ್ತಕಗಳು ಆ ರೀತಿ ಬೇಕಾದಷ್ಟು ಇದ್ದಾವೆ. ಬೇರೆ ಬೇರೆ ಭಾಷೆಗಳಲ್ಲಂತೂ ಇದ್ದೇ ಇರೋದು ನಮ್ಗೆ ಗೊತ್ತಿದೆ. ಇನ್ನು 93 ಮೇಯಿಂದ 97 ಜನವರಿ 17ರವರೆಗೆ ಅಂದ್ರೆ ಇಲ್ಲಿಂದ ಹೋಗಿ ಮತ್ತೆ ವಾಪಸ್ ಅವರು ಬರೋದು ವಿದೇಶಗಳಲ್ಲಿದ್ದಾಗ ಅವರ ಜೀವನದ ಘಟನೆಗಳು. ಇದು 4ನೇ ಭಾಗ. ಮತ್ತೆ 97ರ ವಾಪಸ್ ಬಂದ ಮೇಲೆ 19 ಜುಲೈ 4ರವರೆಗೆ ಜೀವನದ ಅವರ ಅಂತಿಮ ಕ್ಷಣಗಳು. ಹೀಗೆ 5 ಭಾಗಗಳಲ್ಲಿ ನಾವು ಅವರ ಜೀವನವನ್ನ ನೆನಪು ಮಾಡಿಕೊಳ್ಬಹುದು ಅಂತ ನನಗೆ ಅನಿಸುತ್ತೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡ್ತೀವಿ, ದತ್ತ ಮನೆತನದಲ್ಲಿ ಹುಟ್ಟಿದಂತಹ ಮಗು ಪ್ರಾರಂಭದ ದಿನಗಳಲ್ಲಿ ವಿಪರೀತ ತುಂಟ, ಆದರೆ ಅಷ್ಟೇ ಭಕ್ತ. ಧ್ಯಾನ ಅನ್ನೋದು ಸಿದ್ಧಿ ಆಗೋದು ಅಷ್ಟು ಸುಲಭ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತು. 24 ಗಂಟೆಗಳಲ್ಲಿ 60,000 ಚಿಂತನೆಗಳು ಬಂದು ಹೋಗುತ್ತಂತೆ. ಮನಸ್ಸನ್ನ ನಿಲ್ಲಿಸೋದು ಬಹಳ ಕಷ್ಟ. ಎಲ್ಲಕ್ಕಿಂತ ವೇಗವಾಗಿ ಚಲಿಸೋದು ಮನಸ್ಸು ಅನ್ನೋದು ಧರ್ಮರಾಯ ಯಕ್ಷ ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಉತ್ತರ ಅಂತೆಲ್ಲ ನಾವು ನೋಡ್ತೀವಿ. ಆ ಮನಸ್ಸನ್ನ ಹಿಡಿದು ನಿಲ್ಲಿಸಿದ್ರೆ ಮಾತ್ರ ಹೊರಗಡೆ ಇರುವಂತಹ ಶಕ್ತಿ ನಮ್ಮೊಳಗಡೆ ಪ್ರವೇಶ ಆಗತ್ತೆ ಅಂತ ಸಾಧಕರು ಹೇಳ್ತಾರೆ. ಆದ್ರೆ ಒಂದು ಕ್ಷಣವೂ ಆ ಮನಸ್ಸು ನಿಲ್ಲಿಸಕ್ಕಾಗಲ್ಲ. ಆದ್ರೆ ಬಾಲಕ ನರೇಂದ್ರ ಬಹಳ ಸುಲಭವಾಗಿ ಅವನು ಧ್ಯಾನದಲ್ಲಿ ಲೀನನಾಗ್ತಾ ಇದ್ದ. ಇದೆಲ್ಲವೂ ಬಾಲ್ಯದ ಲಕ್ಷಣಗಳು. ವಿಪರೀತ ತುಂಟತನ, ವಿಪರೀತ ಭಕ್ತಿ. ಆದ್ರೆ ಸಾಧಾರಣ 5ನೇ ಕ್ಲಾಸ್ 6ನೇ ಕ್ಲಾಸ್ ದಾಟ್ತಿದ್ದ ಹಾಗೇನೆ ಆ ತುಂಟತನ ಎಲ್ಲ ಹೊರಟೋಗಿ ಗಾಂಭೀರ್ಯ ಬಂದ್ಬಿಡ್ತು. ಭಕ್ತಿ ಜೊತೆಗೆ ಅಧ್ಯಯನ ಪ್ರಾರಂಭ ಆಯಿತು. ಅಷ್ಟು ಸಣ್ಣ ವಯಸ್ಸಿನಲ್ಲೇ ವಿಪರೀತವಾದಂತಹ ಅಧ್ಯಯನ. ನರೇಂದ್ರ ಸಾಧಾರಣ 10ನೇ ತರಗತಿ ವಯಸ್ಸಿನಲ್ಲಿದ್ದಾಗ ಅವರ ತಂದೆ ವಿಶ್ವನಾಥ ದತ್ತರಿಗೆ ಕಲ್ಕತ್ತಾದಿಂದ ಛತ್ತೀಸ್ಗಢದ ರಾಯಪುರಕ್ಕೆ ಒಂದು ಕ್ಲೈಂಟ್ ಕಾರಣಕ್ಕೋಸ್ಕರ ಬರುವಂತಹ ಪ್ರಸಂಗ ಬರುತ್ತೆ. 2 ವರ್ಷ ಅವರು ರಾಯಪುರದಲ್ಲಿ ಇರಬೇಕಾಗಿದ್ದರಿಂದ ಸಂಸಾರ ಎಲ್ಲ ಕರ್ಕೊಂಡು ಬರ್ತಾರೆ. ಅಲ್ಲೂ ಒಂದು ದಿವಸ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡ ಸಾಹಿತಿಗಳು ವಿಶ್ವನಾಥ ದತ್ತರನ್ನು ನೋಡೋದಕ್ಕೆ ಅಂತ ಬರ್ತಾರೆ. ನನಗೊಂದು ಸ್ವಲ್ಪ ಕೆಲಸ ಇದೆಯಪ್ಪ, ನನ್ನ ಮಗನ ಜೊತೆ ಮಾತಾಡಿ 10ನೇ ಕ್ಲಾಸ್ ಹುಡುಗ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ. ಒಂದು 2-3 ತಾಸು ಆದ್ಮೇಲೆ ಬರ್ತಾರೆ. ಇದ್ದಾಗ ಅವ್ರು ಏನ್ ಹೇಳಿದ್ರು, 2ನೇದು ಇಲ್ಲಿಗೆ ಬಂದಾಗ ಏನು ಹೇಳಿದ್ರು, 3ನೇದು ಇಲ್ಲಿಗೆ ಬಂದಾಗ ಅವರು ಮಾತಾಡಿದ್ರದ್ದು ಪರಿಣಾಮ ಏನು, ಈ 3 ಅವರ ಸಾಧನೆ ಅಂತೇಳಿ ನನಗೆ ಅನಿಸುತ್ತೆ. ಅದರ ಮೊದಲನೇದು ವಿದೇಶಗಳಲ್ಲಿದ್ದಾಗ ಅವ್ರು ಮಾತಾಡಿದ್ದು ಚಿಕಾಗೋ ಮೊದಲನೇ ಭಾಷಣ 1893ನೇ ಇಸ್ವಿ ಸೆಪ್ಟೆಂಬರ್ 11ನೇ ತಾರೀಕು ಇದು ಶುರುವಾಯಿತು. ಅಲ್ಲಿಂದಲೇ ಅವರ ಭಾಷಣದ ಒಂದು ಪ್ರಭಾವ ಪ್ರಾರಂಭ ಆಯಿತು. 15 ನಿಮಿಷ ಮೊದಲನೇ ಭಾಷಣದಲ್ಲಿ 15 ನಿಮಿಷ ವೇದಿಕೆ ಮೇಲೆ ಇದ್ರು ಅಷ್ಟೇ. 15 ನಿಮಿಷಕ್ಕೆ ಮುಂಚೆ ವಿವೇಕಾನಂದ ಯಾರಿಗೂ ಗೊತ್ತಿಲ್ಲ, ಹಿಂದುತ್ವ ಯಾರಿಗೂ ಗೊತ್ತಿಲ್ಲ, ಭಾರತ ಯಾರಿಗೂ ಗೊತ್ತಿಲ್ಲ. 15 ನಿಮಿಷದ ನಂತರ 3 ಪ್ರಖ್ಯಾತವಾಗೋಯಿತು, ಜಗದ್ವಿಖ್ಯಾತ ಆಗೋಯಿತು. ಅವ್ರು ಮಾತಾಡ್ತಾ ಪ್ರಾರಂಭ ಮಾಡಿದಾಗಲೇ ಅವತ್ತು ನಾನು ಹೇಳಿದಾಗೆ ಥ್ಯಾಂಕ್ಸ್ ಗಿವಿಂಗ್ ಫಂಕ್ಷನ್ ಅದು. ಅಮೆರಿಕಕ್ಕೆ ಅಲ್ಲಿ ದಿ ಗ್ರೇಟ್ ಕೊಲಂಬಿಯನ್ ಎಕ್ಸ್ಪೋಸಿಷನ್ ಅಂತ, ಕೊಲಂಬಿಯನ್ ಮಹಾಮೇಳ ಅಂತ ಅದು ಕಾರ್ಯಕ್ರಮ. 15ನೇ ಶತಮಾನದಲ್ಲಿ ಕೊಲಂಬಸ್ ಅಮೆರಿಕವನ್ನು ತಲುಪಿದ್ದರ ಒಂದು ನೆನಪಿಗಾಗಿ 400ನೇ ವರ್ಷದ ಕಾರ್ಯಕ್ರಮ ಅಮೆರಿಕಾದಲ್ಲಿ ನಡೆದಿತ್ತು. ಆ 400 ವರ್ಷಗಳಲ್ಲಿ ಏನೇನು ಸಾಧನೆಗಳು ಎಲ್ಲ ಕ್ಷೇತ್ರಗಳಲ್ಲಿ ಏನಾಗಿತ್ತು ಅದರ ಒಂದು ಪ್ರದರ್ಶನಕ್ಕಾಗಿ ಆ ಕಾರ್ಯಕ್ರಮ ಆರ್ಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಈ ಒಂದು ಸರ್ವಪಂಥ ಸಮಾವೇಶವೂ ಕೂಡ ನಡೆದಿತ್ತು. ಚಾರ್ಲ್ಸ್ ಬಾನಿ ಮತ್ತು ಡಾಕ್ಟರ್ ಬರೋಸ್ ಅವರ ಒಂದು ಪ್ರಯತ್ನದ ಪರಿಣಾಮವಾಗಿ ಕೇವಲ ಸರ್ವಪಂಥ ಸಮಾವೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಕಾರ್ಯಕ್ರಮ ಅದಲ್ಲ, ದೊಡ್ಡ ಕಾರ್ಯಕ್ರಮಗಳ ಸರಣಿಯ ಒಂದು ಭಾಗ ಈ ಒಂದು ಚಿಕಾಗೋದು ಸರ್ವಪಂಥ ಸಮಾವೇಶ. 7,000 ಜನ, ಜಗತ್ತಿನ ಎಲ್ಲ ಪೂಜಾ ಪದ್ಧತಿಗಳ ಜನ ವಿದ್ವಾಂಸರುಗಳು ಅಲ್ಲಿ ಕೂತಿದ್ದಾರೆ. ವಿವೇಕಾನಂದರು ಅವರಿಗೆ ಮಾತಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಹೇಳಿದಾಗ ನಾನು ಮಾತಾಡಲ್ಲ ಅಂತ ಹೇಳಿದ್ರು. ಕೇವಲ ತನ್ನ ಭಾಷಣದಿಂದಲೇ ಜಗತ್ತನ್ನ ಎಬ್ಬಿಸಿದಂತಹ ಮನುಷ್ಯ ಮೊದಲನೇ ಸರಿ ಭಾಷಣ ಮಾಡುವಂತ ಹೇಳಿದಾಗ ನಾನು ಮಾಡೋದು ಆಮೇಲೆ ಮಾಡ್ತೀನಿ ಅಂತಂದ್ರು. ಕಾರಣ ಯಾಕೆಂದ್ರೆ ಅವ್ರೇನ್ ತಯಾರಿ ಮಾಡ್ಕೊಂಡು ಬರ್ಲಿಲ್ಲ. ಆ ವಿಷಯಗಳನ್ನೆಲ್ಲ ನಾವು ಅನೇಕ ಸರಿ ಕೇಳಿರ್ತೀವಿ. ಅವ್ರಿಗೆ ಯಾರು ರಿಜಿಸ್ಟ್ರೇಷನ್ ಮಾಡಿಸಿರ್ಲಿಲ್ಲ, ಅವ್ರಿಗೆ ಯಾರು ಶಿಫಾರಸ್ ಪತ್ರ ಕೊಟ್ಟಿರ್ಲಿಲ್ಲ. ಕೊನೆಗೆ ಅಲ್ಲಿದ್ದಂತ ಬೋಸ್ಟನ್ ವಿದ್ವಾಂಸರಿಂದಾಗಿ ಅವರು ಶಿಫಾರಸ್ ಪತ್ರ ತಗೊಂಡಾಗಿ ಹೋಗ್ಬೇಕಾಗಿ ಬಂತು. ಅವ್ರೇನ್ ತಯಾರಿ ಮಾಡ್ಕೊಂಡಿರ್ಲಿಲ್ಲ ಭಾಷಣಕ್ಕೆ. ಉಳಿದವರೆಲ್ಲ ಅವ್ರಿಗಿಂತ ಮುಂಚೆ ಮಾತಾಡೋರೆಲ್ಲರೂ ಕೂಡ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬರ್ಕೊಂಡು ಬಂದಿದ್ದಾರೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಇವರು ನಾ ಏನ್ ಮಾತಾಡ್ಲಿ, ಆಮೇಲೆ ಮಾತಾಡ್ತೀನಿ. ಈಗ ಒಂದು 2-3 ಸಲ ಆಯ್ತು. ಕೊನೆಗೆ ಅಧ್ಯಕ್ಷರು ಹೇಳ್ತಾರೆ, ನೀವೇನ್ ಮಾತಾಡ್ತೀರೋ ಇಲ್ವೋ, ನೆಕ್ಸ್ಟ್ ಟೈಮ್ ಅಂತೂ ನಾನು ಹೆಸರು ನಿಮ್ದು ಅನೌನ್ಸ್ ಮಾಡ್ಬಿಡ್ತೀನಿ ನೋಡ್ರಿ. ಹಾಗಾಗಿ ಅವ್ರು ಬಂದು ನಿಂತ್ಕೊಳ್ತಾರೆ. ಪರಮಹಂಸ ನೆನಪು ಮಾಡ್ಕೊಂಡ್ರು, ಸರಸ್ವತಿಯ ನೆನಪು ಮಾಡ್ಕೊಂಡ್ರು. ಮೊದಲನೇ ವಾಕ್ಯ ಏನ್ ಹೇಳಿದ್ರು ನಮ್ಗೆಲ್ಲರಿಗೂ ಗೊತ್ತೇ ಇದೆ.
ಆಮೇಲೆ ಅವರು ಹೇಳ್ತಾರೆ, ಜಗತ್ತಿನ ಪ್ರಾಚೀನ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. 30 ಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲ ಪೂಜಾ ಪದ್ಧತಿಗಳ ತಾಯಿ ಧರ್ಮವಾದಂತಹ ಹಿಂದುತ್ವದ ಪರವಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ 3 ತಮ್ಮ ಐಡೆಂಟಿಟಿಯನ್ನ ಅವರು ಅಲ್ಲಿ ಹೇಳ್ತಾರೆ. ಕರ್ನಾಟಕದಲ್ಲಿ ಕೆಲವರು ಇತ್ತೀಚೆಗೆ 8-10 ವರ್ಷದ ಹಿಂದೆ ಹೇಳಿದ್ರು, ಹಿಂದೂ ಧರ್ಮ ಎಂತ ಧರ್ಮ ಅದು, ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ವ್ಯಂಗ್ಯವಾಗಿ ಬೈಯೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಅದು ನಿಜಕ್ಕೂ ಬೈಬೇಕಾಗಿರೋದಿಲ್ಲ. 1 ಸೆಕೆಂಡ್ ಬೇಕಾಗುತ್ತೆ ಅಂದ್ರೆ ಒಂದು 6-7 ನಿಮಿಷ, 3-4 ನಿಮಿಷ ಚಪ್ಪಾಳೆಗೆ ಹೋಗಿತ್ತು. ಅದಕ್ಕೆ ಹೇಳಿದ್ದು ಅವ್ರಿಗೆ 15 ನಿಮಿಷ. ಆ ಉಳಿದ ಭಾಷಣದಲ್ಲಿ ಅವರು ಸ್ಪಷ್ಟ ಮಾಡಿದ ಒಂದೇ ಪಾಯಿಂಟ್, ಪೂಜಾ ಪದ್ಧತಿಗಳ ಸ್ವಾತಂತ್ರ್ಯ. ವಿವೇಕಾನಂದರು ವಿದೇಶಗಳಲ್ಲಿದ್ದಾಗ ಏನು ಭಾಷಣವನ್ನ ಮಾಡಿದ್ರಲ್ಲ, ಅಲ್ಲಿ ಅವರು ಚಿಂತನೆಯನ್ನ ಕೊಟ್ಟಿದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅವ್ರು ಹೇಳ್ತಾರೆ, ರೋಮನ್ನರು ಯಹೂದ್ಯರನ್ನ ಹೊಡೆದು ಓಡಿಸಿದಾಗ, ಮೊದಲನೇ ಭಾಷಣ ಹೊಡೆದು ಓಡಿಸಿದಾಗ ಅವರಿಗೆ ಆಶ್ರಯ ಕೊಟ್ಟಂತ ಜನ ನಾವು ನಮ್ಮ ದೇಶ ನಮ್ಮ ಹೆಮ್ಮೆ ನನಗಿದೆ. ಆ ಹೊಡೆದು ಓಡಿಸಿದವರು ಯಹೂದ್ಯರನ್ನ ಯಾರು ಹಿಂಸೆ ಮಾಡಿ ಓಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತ ಜನ ಎಲ್ಲ ಅಲ್ಲಿ ಎದುರುಗಡೆ ಕೂತೇ ಇದ್ರು. ಅವರೆಲ್ಲರೂ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ರೋಮ್ ಸಾಮ್ರಾಜ್ಯದ ಜನ ಯಹೂದ್ಯರ ಸಿನೆಗಾಗ್ ಮೇಲೆ ಪೂರ್ವ ಜೆರುಸಲೇಂನಲ್ಲಿ ದಾಳಿ ಮಾಡಿದ್ರು. ಅದರ ಪರಿಣಾಮವಾಗಿ ಯಹೂದ್ಯರೆಲ್ಲರೂ ವಿಸ್ಥಾಪಿತರಾಗಿ ಪೂರ್ವಕ್ಕೆ ಬರ್ತಾರೆ. ಆಮೇಲೆ 7ನೇ ಶತಮಾನದಲ್ಲಿ ಅರಬ್ಬರು ಪೂರ್ವದಿಂದ ದಾಳಿ ಮಾಡಿದಾಗ ವಿಸ್ಥಾಪಿತರಾದಂತಹ ಇಸ್ರೇಲಿಗಳೆಲ್ಲ ಪಶ್ಚಿಮಕ್ಕೆ ಓಡಿ ಹೋಗ್ತಾರೆ. ಹೀಗೆ ಜಗತ್ತಿನಲ್ಲೆಲ್ಲವೂ ಎಲ್ಲ ಕಡೆ ಅವರು ಅನಾಥ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಕ್ರಿಸ್ತಪೂರ್ವ 1ನೇ ಶತಮಾನದ ರೋಮನರು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಜನ ಕೂತೇ ಇದ್ರು. ಅವರದೇ ದೇಶಕ್ಕೆ ಹೋಗಿದ್ರು ಇವರು. ಆದ್ರೂ ಅವ್ರು ಹೇಳ್ತಾರೆ, ನೀವು ತಪ್ಪು ಮಾಡಿದ್ರೆ ನಾವು ಅದನ್ನು ಸರಿ ಮಾಡಿದ್ವಿ. ದಿಸ್ ಈಸ್ ವಿವೇಕಾನಂದ. ಅವರಿಗೆ ಯಾವುದೇ ಸಂಘ ಸಂಸ್ಥೆಯ ಸೆಕ್ಯೂರಿಟಿ ಇರಲಿಲ್ಲ, ಬ್ಲಾಕ್ ಕ್ಯಾಟ್ ಕಮಾಂಡೋಗಳು ಇರಲಿಲ್ಲ. ಕತ್ತರಿಸಿ ಸಮುದ್ರದಲ್ಲಿ ಬಿಸಾಕಿದ್ರು, ಕೇಳೋರ್ ಗತಿ ಇರಲಿಲ್ಲ ವಿವೇಕಾನಂದರಿಗೆ. ಆದ್ರೂ ಅವರು ಹೇಳ್ತಾರೆ, ನೀವು ತಪ್ಪು ಮಾಡಿದ್ರಿ, ರೋಮನ್ನರನ್ನ ಅನಾಥರನ್ನ ಮಾಡಿದ್ರಿ, ನಾವು ಅವರಿಗೆ ಆಶ್ರಯ ಕೊಟ್ವಿ, ಅಂತಹ ದೇಶಕ್ಕೆ ಸೇರಿದ್ರು ನಾನು. ಒಂದು ಕ್ಷಣ ವಿಚಾರ ಮಾಡೋಣ, ಇವತ್ತು ಕೂಡ ಕಲೋನಿಯಲ್ ಮೆಂಟಾಲಿಟಿ ಇಷ್ಟು ನಮ್ಮನ್ನ ಕಾಡ್ತಾ ಇದೆ. ಇಂಗ್ಲಿಷ್ ವಿದ್ಯಾಲಯ ನಡೆಯೋದೇ ಇಲ್ಲ ಅಂತ ಅನ್ಸುತ್ತೆ. 19ನೇ ಶತಮಾನದ ಕೊನೆಯಲ್ಲಿ ನಮ್ಮ ಡಿಪ್ರೆಷನ್ ಯಾವ ಮಟ್ಟಕ್ಕೆ ಇರಬಹುದು. ಅಂಥ ದೇಶದಿಂದ ಹೋದಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀವು ಅಪರಾಧಿಗಳಿದ್ದೀರಿ, ಬೇರೆ ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿ ವಿಷಯಗಳಲ್ಲಿ ನೀವು ಸಾಧನೆ ಮಾಡಿರಬಹುದು, ಆದರೆ ಪೂಜಾ ಸ್ವಾತಂತ್ರ್ಯ ಅನ್ನೋ ವಿಷಯದಲ್ಲಿ ನೀವು ಹಿಂದುತ್ವದಿಂದ ಕಲಿಯೋದು ಬೇಕಾದಷ್ಟಿದೆ. ಯಾಕೆಂದ್ರೆ ನೀವು ಯಹೂದ್ಯರ ವಿಷಯದಲ್ಲಿ ಅಪರಾಧ ಮಾಡಿದ್ದೀರಿ. ಅಲ್ಲಿಂದ ಮುಂದುವರೆದು ಇನ್ನೊಂದು ಪಾಯಿಂಟ್ ಹೇಳ್ತಾರೆ, 7ನೇ ಶತಮಾನದಲ್ಲಿ ಅರಬ್ಬರು ಪರ್ಷಿಯನ್ರನ್ನ ಹೊಡೆದು ಓಡಿಸಿದಾಗ ಅವರಿಗೆ ಆಶ್ರಯ ಕೊಟ್ಟಂತ ದೇಶ ನಂದು ಅಂತ ಹೇಳಿದಾಗ ಅದಕ್ಕೆ ಕಾರಣ ಆದಂತಹ ವ್ಯಕ್ತಿಗಳೆಲ್ಲ ಅಲ್ಲೇ ಎದುರುಗಡೆ ಕೂತಿದ್ರು. ಸ್ವಾಮಿ, ದಿಸ್ ಈಸ್ ವಿವೇಕಾನಂದ. ಒಬ್ಬ ಸನ್ಯಾಸಿ, ಒಬ್ಬ ಬುದ್ಧಿಜೀವಿ ಸತ್ಯ ಹೇಳಬೇಕು. ವಿವೇಕಾನಂದ ಹೇಳ್ತಾರೆ, ನಾನೊಬ್ಬ ಸನ್ಯಾಸಿ, ನನಗೆ ಸಾವಿನ ಭಯ ಇಲ್ಲ, ನಾನು ಸತ್ಯ ಹೇಳಬೇಕು. ಒಬ್ಬ ಬುದ್ಧಿಜೀವಿ, ಯಾಕೆಂದ್ರೆ ಸಾಮಾನ್ಯ ಜನ ನಮ್ಮಂತವರು ಹಿಂದೂಗಳಿಗೆ ಪೂಜಾ ಸ್ವಾತಂತ್ರ್ಯ ಸಂಬಂಧಪಟ್ಟಂತೆ ಸರ್ವಧರ್ಮ ಸಮಭಾವ, ಸರ್ವಪಂಥ ಸಮಭಾವ, ಬಹುತ್ವ, ಮಿಶ್ರ ಸಂಸ್ಕೃತಿ ಇತ್ಯಾದಿಗಳನ್ನು ಉಪದೇಶ ಮಾಡೋರು ಬೇರೆಯವ್ರಿಗೂ ಸ್ವಲ್ಪ ಹೇಳೋಪ್ಪ ಅದನ್ನ. ಅವಾಗ ಸ್ವಲ್ಪ ಭಯೋತ್ಪಾದನೆ ಮತಾಂತರ ಕಮ್ಮಿ ಆಗುತ್ತೆ ಅಂತ ಹೇಳಿದಾಗ ಯಾರಿಗೂ ಧೈರ್ಯ ಬರೋದಿಲ್ಲ. ಆದ್ರೆ ಈ ವಿಷಯದ ಬಗ್ಗೆ ಜಾಗತಿಕ ವೇದಿಕೆಯಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡಿದಂತ ವ್ಯಕ್ತಿ ಘಟಿಸ ಸ್ವಾಮಿ ವಿವೇಕಾನಂದ. ಇವತ್ತು ನಾವು ಪ್ಯಾನೆಲ್ ಡಿಸ್ಕಷನ್ಗಳಲ್ಲಿ, ಟಿವಿಗಳಲ್ಲಿ ಅಲ್ಲಿ ನೋಡ್ತೀವಿ, ವಿ ಶುಡ್ ಎರಾಡಿಕೇಟ್ ದಿ ರೂಟ್ಸ್ ಆಫ್ ಟೆರರಿಸಂ ಅಂತ ಪ್ಯಾನೆಲ್ ಡಿಸ್ಕಷನ್ ಮಾತಾಡೋರೆಲ್ಲ ಹೇಳ್ತಾರೆ. ಆದ್ರೆ ರೂಟ್ ಯಾವುದು ಅನ್ನೋದ್ರ ಬಗ್ಗೆ ಮಾತ್ರ ಯಾರು ಹೇಳಿಲ್ಲ. ನನ್ನ ಪೂಜಾ ಪದ್ಧತಿಯೇ ಶ್ರೇಷ್ಠ, ಉಳಿದದ್ದೆಲ್ಲ ಕನಿಷ್ಠ. ಹಾಗಾಗಿ ನಾನು ಯಾರು ನನ್ನ ಪೂಜಾ ಪದ್ಧತಿಗೆ ಬರ್ತಾರೋ ಅವ್ರು ಬರೋದಕ್ಕೆ ನಾನು ಮತಾಂತರ ಮಾಡ್ತೀನಿ, ಬರದೇ ಇದ್ದವರಿಗೆ ಹೊಡೆದು ಕೊಂದು ಹಾಕೋದಕ್ಕೆ ನಾನು ಭಯೋತ್ಪಾದನೆ ಮಾಡ್ತೀನಿ ಅನ್ನುವಂತ ಒಂದು ಸೈಕಾಲಜಿ ಇದೆಯಲ್ಲ. ಈಗಳನ್ನ ಆರಾಧನೆ ಮಾಡುವಂತ ಯಜ್ಞಯಾಗಾದಿಗಳನ್ನು ಮಾಡುವಂತ ವೈದಿಕರಿದ್ದಾರೆ. ಕೆಲವರು ಸಾಂಖ್ಯರು ಅಂದ್ರೆ ಜ್ಞಾನ ಮಾರ್ಗದವರಿದ್ದಾರೆ, ಇನ್ ಕೆಲವರು ಭಕ್ತಿ ಮಾರ್ಗದವರಿದ್ದಾರೆ, ಇನ್ಯಾರೋ ಬುದ್ಧ ಅಂತಾರೆ, ಇನ್ಯಾರೋ ಮಹಾವೀರ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಲ್ಲಕ್ಕೂ ಅವಕಾಶ ಇದೆ. ಎಲ್ಲ ಕಡೆಯಿಂದ ಬಿದ್ದಂತ ನೀರು ಒಂದೇ ಸಮುದ್ರವನ್ನು ಸೇರುವ ಹಾಗೆ ಭಗವದ್ಗೀತೆಯ ಶ್ಲೋಕ, ಯೇ ಯಥಾಮ ಪ್ರಪದ್ಯಂತೆ ತಾನ್ ಸದೈವ ಭಜಾಮ್ಯಹಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಯಾರ್ಯಾವ ದಾರಿಯಿಂದ ಬರ್ತಾರೋ ಎಲ್ಲ ದಾರಿಯನ್ನು ನಾನು ಮಾನ್ಯ ಮಾಡ್ತೀನಿ. ಇದು ನಮ್ಮ ದೇಶದ ಮನೆಗಳಲ್ಲಿ ಹೇಳ್ತಾ ಇರೋದು. ಇದು ವಿವೇಕಾನಂದರು 2 ಶ್ಲೋಕ ಅಲ್ಲಿ ಅವರು ಕೋಟ್ ಮಾಡ್ತಾರೆ. ಇದನ್ನ ಕನ್ನಡದ ವಿಷಯದಲ್ಲಿ ನಾವು ಹೇಳೋದಾದ್ರೆ ಬಸವಣ್ಣ ಹೇಳಿದ್ರು, ದೇವನೊಬ್ಬ ನಾಮ ಹಲವು. ಆದ್ರೆ ವಿವೇಕಾನಂದರು ಟಚ್ ಮಾಡಿದ ಪಾಯಿಂಟ್ ಯಾವುದು ಅಂದ್ರೆ, ಕೆಲವರು ಹೇಳ್ತಾ ಇದ್ದಾರೆ ದೇವನೊಬ್ಬ ನಾಮ ಒಂದೇ. ದಿಸ್ ಇಸ್ ಪ್ರಾಬ್ಲಮ್ ಅಷ್ಟೇ. ವಿವೇಕಾನಂದರು ಹೇಳಿದ್ರು ದೇವರೊಬ್ಬರೇ ಸರಿ, ಆದ್ರೆ ಯಾವುದೇ ಕಾರಣ ನಾವು ಹೋಗೋಣ,
ಎಲ್ಲಕ್ಕೂ ಅಲ್ಲಿ ಅವಕಾಶ ಇದೆ. ಪೂಜಾ ಸ್ವಾತಂತ್ರ್ಯ. ಆಮೇಲೆ ಅವರು ಒಟ್ಟು 6 ಮುಖ್ಯ ಭಾಷಣಗಳನ್ನು ಮಾಡ್ತಾರೆ. ಚಿಕಾಗೋ ಭಾಷಣ ಒಟ್ಟು 17 ದಿನ ನಡೆದಿದ್ದು. 27ನೇ ತಾರೀಕು ಸಮಾರೋಪ ಆಯಿತು. ಅದಾದ್ಮೇಲೆ 2ನೇ ಭಾಷಣ ಅವರು ನಮ್ಮಲ್ಲಿ ಒಮ್ಮತವಿಲ್ಲ ಅಂತೇಳಿ 15ನೇ ತಾರೀಕು ಮಾಡ್ತಾರೆ. ಅದು ಪ್ರೋಟೋಕಾಲ್ ಪ್ರಕಾರ ಅದು ಫಿಕ್ಸ್ಡ್ ಭಾಷಣ ಅಲ್ಲ. ಅಲ್ಲಿ ಹೇಳ್ತಾರೆ ಉಳಿದವ್ರ ಭಾಷಣ ಎಲ್ಲ ಬೋರ್ ಆದಾಗ ಕೊನೆಯಲ್ಲಿ ವಿವೇಕಾನಂದರು ಮಾತಾಡ್ತಾರೆ ಅಂತ ಅನೌನ್ಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಜನ ಕೂಡ್ತಾ ಇದ್ರು. ಅವತ್ತು 15ನೇ ತಾರೀಕು ಹಂಗೆ ಆಯಿತು. ಕೊನೆಯದಾಗಿ ನೀವು ಮಾತಾಡಬೇಕು ಅಂತ ಹೇಳಿದಾಗ ಅವರು ವಿಷಯ ತಗೊಂಡಿದ್ದು ನಮ್ಮಲ್ಲಿ ಏಕೆ ಒಮ್ಮತವಿಲ್ಲ ಅಂತ. ಇದನ್ನ ರಾಮಕೃಷ್ಣಾಶ್ರಮದವರು 3D ನಲ್ಲಿ ಅದನ್ನ ಅವರು ಮಾಡಿ ಕೂಡ ನಮಗೆ ಅದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಅದು. ಅವರಲ್ಲಿ ಕೂಪಮಂಡೂಕದ ಕಥೆ ಹೇಳ್ತಾರೆ. ಕೂಪಮಂಡೂಕದ ಕಥೆಯನ್ನ ಈ ಆವರಣದಲ್ಲಿ ನಾನು ನಿಮ್ ಜೊತೆ ನೆನಪು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ವಿವೇಕಾನಂದರು ಜಾಗತಿಕ ವೇದಿಕೆಯಲ್ಲಿ ಏಕಾಂಗಿಯಾಗಿ ನಿಂತುಕೊಂಡು ಅವ್ರ ದೇಶಕ್ಕೆ ಹೋಗಿ ಅವ್ರು ಹೇಳ್ತಾರೆ ನೀವೆಲ್ಲ ಬಾವಿ ಕಪ್ಪೆಗಳಿದ್ದೀರಿ ಅಂತ. ದಿಸ್ ಈಸ್ ವಿವೇಕಾನಂದ. ವೀರ ಸನ್ಯಾಸಿ ಅಂತ ಯಾಕೆ ಹೇಳ್ತೀವಿ? ಧೀರ ಸನ್ಯಾಸಿ ಅಂತ ಯಾಕೆ ಹೇಳ್ತೀವಿ? ಆ ಮನುಷ್ಯನ ನೆನಪಾಕೊಂಡ್ರೆ ರೋಮಾಂಚನ ಆಗತ್ತಲ್ಲ, ಯಾಕೆ? ಅವ್ರು ಹೇಳ್ತಾರೆ ಸಮುದ್ರದ ಪಕ್ಕದಲ್ಲಿ ಒಂದು ಕಪ್ಪೆ ಇತ್ತು, ಆ ಕಪ್ಪೆ ಬಾವಿ ಇತ್ತು, ಆ ಬಾವಿ ಒಳಗಡೆ ಒಂದು ಕಪ್ಪೆ ಇತ್ತು. ನಾವೆಲ್ಲ ಕಥೆ ಹೇಳಿರ್ತೀವಿ. ನನ್ನ ಬಾವಿಗೆ ದೊಡ್ಡದು ಅನ್ನುವಂತ ಭ್ರಮೆನಲ್ಲಿತ್ತು. ಸಮುದ್ರದ ಕಪ್ಪೆ ಬಂದಿದ್ದಾಗ ಸಮುದ್ರ ಬಾವಿಗಿಂತ ದೊಡ್ಡದು ಅಂತ ಹೇಳಿದಾಗ ಇದಕ್ಕೆ ಜ್ಞಾನೋದಯ ಆಗ್ಬೇಕಾಗಿತ್ತು, ದೊಡ್ಡದನ್ನು ಕಲ್ತ್ಕೊಂಡೆ ಅನ್ನೋ ವಿನಯ ಬರಬೇಕಾಗಿತ್ತು. ಅದ್ರ ಬದಲಾಗಿ ಇದು ಹೇಳುತ್ತೆ ನೀನು ಮೂರ್ಖ ಇದೆಯಾ, ನನ್ನ ಬಾವಿಗಿಂತ ಜಗತ್ತನ್ನು ದೊಡ್ಡದು ಯಾವುದೂ ಇಲ್ಲ ಇದೆ ಅಂತ ನೀನು ಹೇಳೋದಾದ್ರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ನಡಿ ಅಂತ ಹೇಳಿ ಈ ಕತೆ ಹೇಳಿ ವಿವೇಕಾನಂದ ನಿಲ್ಲಿಸಿದ ತಕ್ಷಣ ಎದುರುಗಡೆ ಇರೋ ವಿದ್ವಾಂಸರುಗಳು ಚಪ್ಪಾಳೆ ಹೊಡಿತಾರೆ. ಬೈಲಿಲ್ಲ ಎದುರುಗಡೆ. ಯಾಕೆಂದ್ರೆ ಅಲ್ಲೂ ಪ್ರಾಮಾಣಿಕರು ಇದ್ರು, ಕೆಲವರು ಎವಾಂಜಲಿಸ್ಟ್ಗಳು ಇದ್ರು, ಕೆಲವರು ಜಹಾದಿಗಳಿದ್ರು. ಆದ್ರೆ ಎಲ್ಲ ಮುಸಲ್ಮಾನರು ಜಹಾದಿಗಳಲ್ಲ. ಅಬ್ದುಲ್ ಕಲಾಂ ಅಂತ ಒಳ್ಳೆ ಮುಸಲ್ಮಾನರು ನಾವು ನೋಡಿದೀವಿ. ಹಾಗೆ ಎಲ್ಲ ಕ್ರಿಶ್ಚಿಯನ್ರು ಎವಾಂಜಲಿಸ್ಟ್ಗಳಲ್ಲ. ಒಳ್ಳೊಳ್ಳೆ ಕ್ರಿಶ್ಚಿಯನ್ಗಳು ಕನ್ನಡಕ್ಕೂ ಸಹಾಯ ಮಾಡಿದರೆ. ಕಿಟ್ಟಲ್ ಅಂತವ್ರ ಹೆಸರನ್ನ ನಾವು ಪ್ರಾಟೆಸ್ಟಾಂಟಿಯರು ಅಂತ ಕರಿತೀವಿ. ಆದ್ರೆ ಯಾರು ಎವಾಂಜಲೈಸೇಷನ್ ಅಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ, ಯಾರು ಜೆಹಾದ್ ನಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ, ಅವರು ವಿವೇಕಾನಂದನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಉಳಿದ ಜನ ಅರ್ಥ ಮಾಡ್ಕೊಂಡ್ರು, ಚಪ್ಪಾಳೆ ಹೊಡೆದ್ರು ವಿವೇಕಾನಂದರಿಗೆ. ಅಷ್ಟೇ ಅಲ್ಲ, ಆಮೇಲೆ ಅಲ್ಲೇ ಉಳಿಸ್ಕೊಂಡ್ರು. ಚಿಕಾಗೋ ಭಾಷಣಕ್ಕೆ ಬಂದಂತ ಜಗತ್ತಿನ ಉಳಿದ ವಿದ್ವಾಂಸಗಳೆಲ್ಲ ಹೊರಟೋದ್ರು. ಆದ್ರೆ ಉಳ್ಕೊಂಡಿದ್ದ ಈ ಮನುಷ್ಯ ಮಾತ್ರ ಒಂದು ಸಂಸ್ಥೆ 1 ವರ್ಷ ಕಾಂಟ್ರಾಕ್ಟ್ ಮಾಡಿಕೊಂಡು ಇಂಡೋರ್ ಭಾಷಣ ಟಿಕೆಟ್ ಕೊಟ್ಟು ಬಯಸ್ಕೊಳಕ್ ಬರ್ತಾ ಇದ್ರು ಅಮೆರಿಕ ಜನ. ಇವ್ರು ಮಾಡ್ತಾ ಇದ್ದೇನೋ ಚೆನ್ನಾಗಿ ಬಯ್ಯೋರು. ನೀವು ಕೂತ್ಕೊಂಡು ಹೋಗಿದ್ದೀವಿ, ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ. ಅವ್ರು ಹೇಳ್ತಾರೆ ಐ ಆಮ್ ಎ ಹಿಂದೂ, ಐ ಆಮ್ ಸಿಟಿಂಗ್ ಇನ್ ಮೈ ಓನ್ ವೆಲ್. 15ನೇ ತಾರೀಕಿನ ಭಾಷಣ ಇದು ನಮಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ನಾವಿದನ್ನು ಸ್ವಾಗತವನ್ನು ಮಾಡ್ತೀವಿ. ಒಬ್ಬ ಬಸವಣ್ಣ, ಒಬ್ಬ ಅಕ್ಕಮಹಾದೇವಿ, ಒಬ್ಬ ಕನಕ, ಒಬ್ಬ ಪುರಂದರ ಹೀಗೆ ಹೇಳಿ ಹೇಳಿ ನಮ್ಮೊಂದು ಸ್ವಲ್ಪ ಜಗಳ ಆಡೋದನ್ನು ಕಮ್ಮಿ ಮಾಡಿಸಿದ್ದಾರೆ. ನಾವಿದನ್ನು ಒಪ್ಕೋತೀವಿ. ನಾವು ನಮ್ಮ ಬಾಗಿಲಲ್ಲಿ ಕೂತ್ಕೊಳ್ಬಾರದು. ವಿವೇಕಾನಂದ ಅದನ್ನು ಹೇಳಿದ್ರು ಐ ಆಮ್ ಎ ಹಿಂದೂ, ಐ ಆಮ್ ಸಿಟಿಂಗ್ ಇನ್ ಮೈ ಓನ್ ವೆಲ್. ನಾವು ಜಗಳ ಆಡ್ತೀವಿ, ಇಲ್ಲ ಅಂತಲ್ಲ. ಭಾನುವಾರ ದಿವಸ ಬೆಳಗ್ಗೆ ತಿಂಡಿ ತಿಂದು ಕಟ್ಟೆ ಮೇಲೆ ಕೂತ್ಕೊಂಡು ನೀನ್ ಶಂಕರ, ನಾನ್ ಮಧ್ವ, ನೀ ಬಿಜೆಪಿ, ನೀ ಕಾಂಗ್ರೆಸ್ ಜಗಳ ಆಡಿ ಮಧ್ಯಾಹ್ನ ಊಟಕ್ಕೆ ಬಂದಾಗ ಎಲ್ಲರೂ ಒಂದೇ ನಾವಾಗ ಹೋಗೋ ಮಂದಿ ನಾವು. ಆದ್ರೆ ಹೊರಗಡೆ ಜಗತ್ತಿನ ಜಗಳ ನೋಡ್ತಾ ಇದೀವಲ್ಲ, ಏಕೆ ಪಾರ್ಟಿಸನ್ ತಗೊಂಡು ಹೊಡೆದಾಕ್ಬಿಡ್ತಾನೆ. ಅವನೇ ಅವನು ಕತ್ತರಿಸ್ಬಿಡ್ತಾನೆ. ಸದ್ದಾಂ ಹುಸೇನ್ ಕೆಮಿಕಲ್ ಬಾಂಬ್ ಇಟ್ಟಿದ್ದು ಮುಸಲ್ಮಾನರ ವಿರುದ್ಧನೇ. ಅಬೂಬಕರ್ ಅಲ್ಲಿ ಅತ್ಯಾಚಾರ ಮಾಡಿದ್ದು ಮುಸಲ್ಮಾನ ಹೆಣ್ಮಕ್ಳ ಮೇಲೆ. ಆ ಮಟ್ಟದ ಜಗಳ ನಮ್ದೇನಿಲ್ಲಪ್ಪ. ಕಾರಣ ವಿವೇಕಾನಂದ ಅವರು ಹೇಳಿ, ಅಂತ ಅವ್ರು ಹೇಳಿ 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 ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲವೇ ಜಲವೇ ಸಕಲ ಕುಲದ ತಾಯಲ್ಲವೇ, ಜಲದ ನೆಲೆಯನ್ನೇನಾದರೂ ಬಲ್ಲಿರ ಕನಕದಾಸರು. ಹೀಗೆ ಎಲ್ಲರೂ ಹೇಳಿ ಹೇಳಿ ನಮ್ಮನ್ನ ಬಾವಿಯಿಂದ ಹೊರಗಡೆ ತೆಗೆಯೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಐ ಆಮ್ ಎ ಹಿಂದೂ, ಐ ಆಮ್ ಸಿಟಿಂಗ್ ಇನ್ ಮೈ ಓನ್ ವೆಲ್ ಅಂತ ಹೇಳಿದಾಗ ನಮಗೇನು ದುಃಖ ಆಗಲ್ಲ. ಆದ್ರೆ 2ನೇ ವಾಕ್ಯ ವಿವೇಕಾನಂದರು ಹೇಳ್ತಾರಲ್ಲ, ಅದನ್ನು ವಿವೇಕಾನಂದರಂಥವ್ರು ಮಾತ್ರ ಆವಾಗ ಹೇಳಬಲ್ಲವರು ಆಗಿದ್ರು. ಹಿ ಈಸ್ ಎ ಕ್ರಿಶ್ಚಿಯನ್, ಹಿ ಈಸ್ ಸಿಟಿಂಗ್ ಇನ್ ಇಸ್ ಓನ್ ವೆಲ್. ಈ ತಾಕತ್ ಭಾರತದಲ್ಲಿ ಅನೇಕರಿಗಿಲ್ಲ. ಕ್ರಿಶ್ಚಿಯನ್ರ ದೇಶಕ್ಕೆ ಹೋಗಿ ಅದು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅವರು, ನೀವು ಬಾವಿ ಕೂತಿದ್ದೀರಿ. 3ನೇ ಪಾಯಿಂಟ್ ಹೇಳ್ತಾರೆ ಈಸ್ ಎ ಮುಸ್ಲಿಂ, ಈಸ್ ಸಿಟಿಂಗ್ ಇನ್ ಇಸ್ ಓನ್ ವೆಲ್. ದಿಸ್ ಈಸ್ ವಿವೇಕಾನಂದ. ತಪ್ಪೆಲ್ಲರೂ ಮಾಡ್ತಾರೆ, ಎಲ್ಲ ಕಡೆನೂ ಸರಿ ಇರುತ್ತೆ. ಯಾವುದೇ ಒಂದು ಜನಾಂಗ 100ಕ್ಕೆ 100 ತಪ್ಪು ಅನ್ನೋದು ತಪ್ಪು, ಇನ್ನೊಂದು ಜನಾಂಗ 100ಕ್ಕೆ 100 ಸರಿ ಅನ್ನೋದು ತಪ್ಪು. ಎರಡೂ ಕಡೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಎರಡೂ ಕಡೆ ಇರೋ ಒಳ್ಳೆಯದನ್ನು ಹೇಳೋಣ, ಎರಡೂ ಕಡೆ ಇರೋ ಕೆಟ್ಟದನ್ನು ಹೇಳೋಣ. ಯಾವುದೋ ಒಂದು ಜಲ್ಲಿಕಟ್ಟು ಬಂದಾಗ ಪ್ರಾಣಿ ಹಿಂಸೆ ಆಗತ್ತೆ ಅಂತ ಅನ್ನೋರು ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಣಿ ಹಿಂಸೆ ಮಾಡಿದಾಗ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮನೆ ಕೂತಿರ್ತಾರೆ. ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಿಂದ ವಿವೇಕಾನಂದ ಹೊರಗಡೆ ಬಂದ್ರು. ಸ್ಪಷ್ಟವಾಗಿ ಯಾರೇ ತಪ್ಪಿರ್ಲಿ ಹೇಳಿದ್ರು. ಆಮೇಲೆ ಅವರು 19ನೇ ತಾರೀಕು ಹಿಂದೂ ಧರ್ಮ ಅಂತ ಹೇಳಿ ಒಂದು ವಿಶೇಷವಾದ ವಿಸ್ತೃತ ಭಾಷಣ ಮಾಡ್ತಾರೆ.
20ನೇ ತಾರೀಕಂತೂ ನೇರವಾಗಿ ಭಾಷಣಗಳನ್ನು ನಾವು ನೋಡಬಹುದು. ಅವ್ರು ಹೇಳ್ತಾರೆ, ಪಾದ್ರಿಗಳೇ, ಇಲ್ಲಿ ಕೂತಿರುವಂತಹ ಕ್ರಿಶ್ಚಿಯನ್ ಪಾದ್ರಿಗಳೇ, ನಿಮಗೆ ನಾನು ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ, ದಯಮಾಡಿ ನೀವು ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಹಿಂದೂ ದೇಶಕ್ಕೆ ಹೋಗಿ ದೇವರನ್ನ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ದೇವರಿಗೆ ಬರಗಾಲ ಇಲ್ಲ ಸ್ವಾಮಿ. ಅದರ ಬದಲಾಗಿ ನಿಮ್ಮ ಜನಗಳೇ ಮಾಡಿದಂತ ಎಕನಾಮಿಕ್ ಪಾಲಿಸಿ ಪ್ರಕಾರ ಅದರ ಪರಿಣಾಮವಾಗಿ ನೀವು ಯಾವ ಆತ್ಮವನ್ನ, ಎಷ್ಟು ವ್ಯಂಗ್ಯವಾಗಿ ಹೇಳ್ತಾರೆ ನೋಡಿ, ಈ ಮಾತು ಮುಗಿದ್ಮೇಲೆ ಅಲ್ಲಿ ಇಬ್ಬರೆಲ್ಲ ಚಪ್ಪಾಳೆ ಹೊಡಿತಾರೆ. ಮತ್ತೆ ಹೇಳ್ತೀನಿ ಎಷ್ಟು ಚೆನ್ನಾಗಿ ಬೈದ್ರಿ ಅಂತ. ಅವ್ರು ಹೇಳ್ತಾರೆ, ಆತ್ಮ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ನೀವು ದೇವರನ್ನ ಪ್ರಚಾರ ಮಾಡ್ತಾ ಇದ್ದೀರಿ, ಆದ್ರೆ ಆತ್ಮ ಇರ್ಬೇಕಾದ್ರೆ ಯಾವ್ದಾರ ಶರೀರ ಬೇಕಲ್ಲ. ನಿಮ್ಮ ಎಕನಾಮಿಕ್ ಪಾಲಿಸಿ ಕಾರಣದಿಂದಾಗಿ ಆ ಶರೀರವೇ ಇವತ್ತು ಸೋತು ಸೊರಗೋಗ್ತಾ ಇದೆ. ಅಲ್ಲಿ ದೇವರನ್ನ ಪ್ರಚಾರ ಮಾಡಬಹುದು, ಒಂದ್ ಸ್ವಲ್ಪ ಅನ್ನ ಕೊಡಿ ಸ್ವಾಮಿ ನನ್ನ ಜನಕ್ಕೆ ಅಂತಾರೆ. ಆಗ ಜನ ಚಪ್ಪಾಳೆ ಹೊಡಿತಾರೆ. 26ನೇ ತಾರೀಕಿನ ಭಾಷಣದಲ್ಲಿ ಅವರು ಬೌದ್ಧ ದರ್ಶನದ ಬಗ್ಗೆ ಹೇಳ್ತಾರೆ. ಧರ್ಮಪಾಲ ಅವರ ವಿನಂತಿ ಮೇರೆಗೆ 27ನೇ ತಾರೀಕು ಸಮಾರೋಪದ ಭಾಷಣ ಮಾಡ್ತಾ ಅವರು ಹೇಳ್ತಾರೆ, ಈ ಸಮ್ಮೇಳನ ಜಗತ್ತಿಗೆ ಸಾಗ್ತಾ ಇರೋದು ಒಂದೇ ಪಾಯಿಂಟ್, ಪರಿಶುದ್ಧತೆ ಅನ್ನೋದು, ಸಾಧಕರು ಅಂತ ಅನ್ನೋದು ಯಾವುದೋ ಒಂದು ಪೂಜಾ ಪದ್ಧತಿಗೆ ಸೀಮಿತ ಅಲ್ಲ. ಇದೆಲ್ಲವನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ವರ್ಲ್ಡ್ ಸರ್ವಪಂಥ ಸಮಾವೇಶ ಯಾವ ಹಿನ್ನೆಲೆಯಲ್ಲಿ ಏರ್ಪಾಟಾಗಿತ್ತು ಅನ್ನೋದ್ರ ಬಗ್ಗೆ ವಿದ್ವಾಂಸರು ಬರೆದಿದ್ದಾರೆ. ಅದನ್ನ ನೆನಪು ಮಾಡಿಕೊಂಡಾಗ ಈ ಪಾಯಿಂಟ್ ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ಪೂಜಾ ಪದ್ಧತಿಗಳಲ್ಲಿ ನಾನು ಉದ್ಧಾರ ಮಾಡ್ತೀನಿ. ಚಿಕಾಗೋ ಭಾಷಣದ ನಂತರ ವರ್ಲ್ಡ್ ಫೇಮಸ್ ಆದಂತ ಮನುಷ್ಯ, ಹಿಂದಿನ ದಿವಸ ಯಾವಾಗಲೂ ಒಂದು ವಾರಕ್ಕೆ ಮುಂಚೆ ಅಲ್ಲಿ ಗೂಡ್ಸ್ ಶೆಡ್ ಡಬ್ಬಿನಲ್ಲಿ ಮಲಗಿದಂತ ಮನುಷ್ಯ ಒಂದು ವಾರಕ್ಕೆ ಮುಂಚೆ ಇವತ್ತು ರಾತ್ರಿ ಆ ಚಿಕಾಗೋದ ಅತ್ಯಂತ ಶ್ರೀಮಂತನ ಮನೆಯಲ್ಲಿ ಮಲಗಿದ್ದಾರೆ. ಪೂರ್ವ ದಿಕ್ಕಿಂದ ನೋಡ್ತಾರೆ, ರಾತ್ರಿ ನಿದ್ದೆ ಬರಲಿಲ್ಲ, ಅಳುತ್ತಾರೆ, ನನ್ನ ಜನ ಹೀಗಿದಾರಲ್ಲ ಅಂತ ನಾವೆಲ್ಲರೂ ಸನ್ನಿವೇಶದಿಂದಾಗ ಆ ಪಾಠಗಳನ್ನು ಓದಿದ್ದೀವಿ. ಸೊ ಹೀಗೆ ಇಲ್ಲಿಗೆ ಬಂದ ಮೇಲೆ ಅವರು ನಮ್ಗೆ ಹೇಳಿದ್ದು ರಾಷ್ಟ್ರೀಯತೆ, ರಾಷ್ಟ್ರೀಯತೆ, ರಾಷ್ಟ್ರೀಯತೆ. ಒಬ್ಬ ಕಾವಿ ಬಟ್ಟೆ ಹಾಕೊಂಡಿರೋ ಸನ್ಯಾಸಿ ಎದುರುಗಡೆ ಕೂತ್ಕೊಂಡಾಗ ಅವರು ನಮಗೆ ದೇವರ ಬಗ್ಗೆ ಹೇಳ್ತಾರೆ, ಆದರೆ ಈ ಸನ್ಯಾಸಿ ನಮ್ಗೆ ಹೇಳಿದ್ದು ದೇಶದ ಬಗ್ಗೆ. ಅದಕ್ಕೋಸ್ಕರನೇ ಸ್ವಾಮಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಹೇಳ್ತಾರೆ, ಆಧುನಿಕ ಭಾರತದ ರಾಷ್ಟ್ರೀಯತೆಯ ಪಿತಾಮಹ ನಟಿ ಸ್ವಾಮಿ ವಿವೇಕಾನಂದ. 1933ನೇ ಇಸ್ವಿ ಬಹುಶಃ ಮಹಾತ್ಮ ಗಾಂಧೀಜಿಯವರು ಬೇಲೂರು ಮಠಕ್ಕೆ ಹೋದಾಗ ವಿಸಿಟರ್ಸ್ ಬುಕ್ ಅಲ್ಲಿ ಬರೆಯುವಾಗ ಅವರು ಬರೀತಾರೆ, ವಿವೇಕಾನಂದರ ಸಾಹಿತ್ಯ ಓದಿದ ಮೇಲೆ ನನ್ನ ಮನಸ್ಸಿನಲ್ಲಿರುವಂತಹ ದೇಶಭಕ್ತಿ 1000 ಪಟ್ಟು ಹೆಚ್ಚಾಯಿತು. ರೋಮಾರೋಲಾ ಅವರು ರವೀಂದ್ರನಾಥ್ ಠಾಕೂರ್ ಅವರನ್ನ ಸಂದರ್ಶನ ಮಾಡಿ ನಾನು ಭಾರತದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಎಲ್ಲೆಲ್ಲಿ ಹೋಗ್ಬೇಕು, ಏನ್ ಸ್ಟಡಿ ಮಾಡಬೇಕು ಅಂದಾಗ ವಿವೇಕಾನಂದನ ಓದಪ್ಪ ನಿನ್ನ ಭಾರತ ಅರ್ಥ ಆಗುತ್ತೆ. ಆ ಮನುಷ್ಯನ ಬೋಧನೆಯಲ್ಲಿ ಎಲ್ಲೂ ನೆಗೆಟಿವಿಟಿ ಇಲ್ಲ, ಪೂರ್ತಿ ಅಲ್ಲಿ ಧನಾತ್ಮಕವಾದಂತಹ ವಿಚಾರಗಳಿದ್ದಾವೆ. ಭಾರತವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿವೇಕಾನಂದನ ಅರ್ಥ ಮಾಡ್ಕೋ, ದೇವರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅಂತ ಹೇಳಲಿಲ್ಲ. ಇದು ರವೀಂದ್ರನಾಥ್ ಠಾಕೂರ್ ಹೇಳಿದ್ರು. ಚಕ್ರವರ್ತಿ ರಾಜಗೋಪಾಲಾಚಾರ್ಯ ನೆಹರು ಹೇಳ್ತಾರೆ, ಮತ್ತೆ ಪಂಡಿತ್ ನೆಹರು, ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ರಕ್ಷಣೆ ಆಗಿದ್ದೇನೆ ವಿವೇಕಾನಂದರಿಂದ. ಅವರು ಹಿಂದೆ ಹೋಗಿದ್ರೆ ನಾವು ಅದನ್ನ ಕಳ್ಕೊಳ್ತಾ ಇದ್ದೀವಿ. ಕೊನೆಯ ಹಂತದ ಹೋರಾಟದಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಗೆ ತಿರುವಿನ ಬಿಂದುವನ್ನು ಕೊಟ್ಟಂತಹ ನೇತಾಜಿ ಸುಭಾಷ್ ಚಂದ್ರ ಬಸು ಹೇಳ್ತಾರೆ, ಅವರೇನಾದ್ರು ಇವತ್ತು ಬದುಕಿದಿದ್ರೆ ನಾನು ಅವ್ರ ಕಾಲು ಬುಡದಲ್ಲಿ ಕೂತ್ಕೊಂಡು ಪಾಠ ಕಲಿತಾ ಇದ್ದೆ ಅಂತ ಹೇಳ್ತಾರೆ. ಹಾಗೆ ಸಾವಿರಾರು ಜನ ಕ್ರಾಂತಿಕಾರಿಗಳನ್ನ ವಾಸುದೇವ್ ಬಲ್ವಂತ್ ಫಡ್ಕೆ 1779ನೇ ಇಸ್ವಿಯಿಂದ ಹಿಡಿದು 1945ನೇ ಇಸ್ವಿವರೆಗೆ ಅಥವಾ ಉದಾಮ್ ಸಿಂಗ್ ವರೆಗೆ 40ರವರೆಗೆ ಸಾವಿರಾರು ಜನ ಕ್ರಾಂತಿಕಾರಿಗಳನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಅಲ್ಲಿ 2 ಪುಸ್ತಕ ಸಿಗ್ತಾನೆ ಇತ್ತು. ಒಂದು 1850ರ ಸ್ವಾತಂತ್ರ್ಯ ಸಂಗ್ರಾಮ ಸಾವರ್ಕರ್ ಬರೆದಿರೋದು, ಆದ್ರೆ ಇನ್ನೊಂದು ಪುಸ್ತಕ ಕೊಲಂಬೋಯಿಂದ ಆಲ್ಮೋರಕ್ಕೆ ಅನ್ನುವಂತ ಕೊಲಂಬೋ ಆಲ್ಮೋಕ ಅನ್ನೋ ವಿವೇಕಾನಂದರ ಭಾಷಣ. ಇಂಗ್ಲೆಂಡ್ ನಲ್ಲಿ ಇದ್ದಾಗ ಹೀರೋ ಮ್ಯಾಗ್ಝಿಮ್ ಅನ್ನ ಭೇಟಿ ಮಾಡ್ತಾರೆ. ದೊಡ್ಡ ವಿಜ್ಞಾನಿ, ಅವರ ಪಿಸ್ತೂಲ್ ಕಂಡುಹಿಡಿದವರು. ಆ ಮನುಷ್ಯನ ಹತ್ರ ಹೇಳ್ತಾರೆ, ಸಮಯ ಬಂದಾಗ ನನ್ನ ದೇಶಕ್ಕೆ ನಿನ್ ಸಹಾಯ ಬೇಕಾಗತ್ತಪ್ಪ ಅಂತಾರೆ. ಸ್ವಾತಂತ್ರ್ಯೋದಯ ಮೈಲಿಗಲ್ಲುಗಳಲ್ಲಿ ಗರ್ಗಲಿಯವರು ಬರೀತಾರೆ, ಬಾರೀಂದ್ರ ಅರವಿಂದ್ರ ತಮ್ಮ, ಭೂಪೇಂದ್ರ ವಿವೇಕಾನಂದರ ತಮ್ಮ. ಅವರಿಬ್ರು ಕೂಡ ಅನುಶೀಲನ ಸಮಿತಿ ಅನ್ನೋ ಕ್ರಾಂತಿಕಾರಿ ಸಂಸ್ಥೆಯ ಕ್ರಾಂತಿಕಾರಿ ನಾಯಕರುಗಳು. ವಿವೇಕಾನಂದರ ಕೊನೆಗಾಲದಲ್ಲಿ ಒಂದ್ ದಿವಸ ರಾತ್ರಿ 11 ಗಂಟೆ ಸುಮಾರು ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ. ಕ್ರಾಂತಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಝಗ್ ಅಂತ ಎದ್ದು ಕೂತ್ಕೊಳ್ತಾರೆ. ಮಾತಾಡ್ತಾ ಅವ್ರು ಹೇಳ್ತಾರಂತೆ, ಪಿಸ್ತೂಲ್ ಇಂದ ಉಪಯೋಗ ಇಲ್ಲಪ್ಪ, ಬಾಂಬ್ ಬಗ್ಗೆ ಯೋಚನೆ ಮಾಡಿ. ಅದರ ಪರಿಣಾಮವಾಗಿ 1909ನೇ ಇಸ್ವಿನಲ್ಲಿ 18 ವರ್ಷದ 1907ರಲ್ಲಿ 19 ವರ್ಷದ ಖುದಿರಾಮ್ ಬಸು ಕಲ್ಕತ್ತಾದ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ ಕೋರ್ಟ್ ಮೇಲೆ ಮೊದಲನೇ ಬಾಂಬ್ ಹಾಕಿದ. ಅದಕ್ಕೆ ಪ್ರೇರಣೆಯಾಗಿ ನಿಂತ್ಕೊಂಡಿದ್ದು ಅನುಶೀಲನ ಸಮಿತಿಯ ಕಾರ್ಯಕರ್ತರು ಮತ್ತು ರಾಸ್ ಬಿಹಾರಿ ಬೋಸ್.
ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಮಾತಾಡ್ತಾ ಇದ್ದಾಗ ಹೆಣ್ಮಕ್ಳನ್ನೆಲ್ಲ ಉದ್ದೇಶಿಸಿ ಹೇಳ್ತಾರೆ, ನೀವೆಲ್ಲ ವಿದ್ಯಾವಂತರಿದ್ದೀರಿ, ನನ್ನ ದೇಶದಲ್ಲಿ ಹೆಣ್ಮಕ್ಳು ಹಿಂದೆ ಕೂಡಿದ್ದಾರೆ. ಕಾರಣ 1836 ಇಂಗ್ಲಿಷ್ ಸಿಸ್ಟಮ್ ಎಜುಕೇಶನ್ ಶುರು ಆದ್ಮೇಲೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ಆ ಸಿಸ್ಟಮ್ ಕಳಿಸೋದು ಕಮ್ಮಿ ಆಯ್ತು. ಅದರ ಅರ್ಥ ನಮ್ಮ ಸ್ತ್ರೀ ಶಿಕ್ಷಣ ಕಮ್ಮಿ ಇತ್ತು ಅನ್ನೋದು ಸುಳ್ಳು. ಅದ್ರ ಬಗ್ಗೆ ಧರ್ಮಪಾಲ್ ಅವರು ಬ್ಯೂಟಿಫುಲ್ ಟ್ರೀ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಸೊ ಆದ್ರೆ ಆಮೇಲೆ ಅದು ಕಮ್ಮಿ ಆಗಿತ್ತು. ಹಾಗೆ ವಿವೇಕಾನಂದರು ಲಂಡನ್ ಅಲ್ಲಿ ಇದ್ದಾಗ ಹೇಳ್ತಾರೆ, ನೀವುಗಳೆಲ್ಲರೂ ಬಂದ್ರೆ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ. ಆವಾಗ ಮಾರ್ಗರೆಟ್ ನೋಬಲ್ ನಿಶ್ಚಯ ಮಾಡಿದ್ರು, ನನಗೆ ಕರೆದ್ರೆ ನಾನು ಹೋಗ್ತೀನಿ ಅಂತ. ಅದೇ ಪ್ರಕಾರ ಅವರು ಬಂದ್ರು, ಅವರನ್ನ ತಯಾರಿ ಮಾಡಿದ್ರು. 1898ನೇ ಇಸ್ವಿನಲ್ಲಿ ನಿವೇದಿತೆ ಹೆಣ್ಮಕ್ಳಿಗೋಸ್ಕರ ಇಲ್ಲಿ ಶಾಲೆ ಪ್ರಾರಂಭ ಮಾಡ್ತಾರೆ ಕಲ್ಕತ್ತಾದಲ್ಲಿ, ನಿವೇದಿತಾ ಚಿಲ್ಡ್ರನ್ಸ್ ಸ್ಕೂಲ್. ಆ ಶಾಲೆ ಶುರು ಮಾಡಿದ್ರೆ ಅದನ್ನ ನಡೆಸೋದಕ್ಕೆ ದುಡ್ಡು ಬೇಕಾಗಿದೆ. ಕಲ್ಕತ್ತಾದ ಬಜಾರ್ನಲ್ಲಿ ಅವರು ಹಣ ಸಂಗ್ರಹಕ್ಕೆ ಹೋದಾಗ ಒಬ್ಬ ಸೇಟು ಯಾವ ಮೂಡಲ್ಲಿದ್ನೋ, ಯಾರು ಹಂಗೆ ಮಾಡಲ್ಲ, ಏನೋ ದುರ್ದೈವ, ಇವರು ಈಕೆ ತೆಗೆದು ಕಪಾಳ ಕೊಡ್ತಿರ್ತಾನೆ. ಇಂಥ ವಿದ್ಯಾವಂತೆ ಅಲ್ಲಿಂದ ಬಂದಿದ್ದಾಳೆ, ಒಳ್ಳೆ ಕೆಲಸಕ್ಕೆ ಬಂದಿದ್ದಾಳೆ, ಆತ ಯಾವ ಮೂಡಲ್ಲಿದ್ನೋ ಏನೋ. ಆದ್ರೆ ಏಟು ತಿಂದಾಗ ಭಗಿನಿ ನಿವೇದಿತೆಯ ವರ್ತನೆ ಏನಿತ್ತು, ಆಕೆ ತನ್ನ ಸ್ಕರ್ಟ್ ಇಂದ ಖರ್ಚಿಗೆ ತೆಗೆದನ್ನು ಮರೆಸ್ಕೊಂಡು ಕೇಳ್ತಾಳೆ, ಇದು ನನಗೆ ಆಯ್ತಪ್ಪ, ನನ್ನ ಮಕ್ಕಳಿಗೆ ನಾವು ಒಳೋ ಅಂತ ಅಳ್ತಾಳ ಸೇಟು. ಇಂಥ ವ್ಯಕ್ತಿತ್ವವನ್ನು ತಯಾರಿ ಮಾಡಿದಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಎಲ್ಲರದ್ದು ದೃಷ್ಟಿ ಏನು? ಸಮಾಜಮುಖಿ. ಚಾಮರಾಜೇಂದ್ರ ಒಡೆಯರಿಗೆ ಅವರು ಹಡಗು ಪ್ರಯಾಣ ಮಾಡ್ತಾ ಇದ್ದಾಗ ಮೊದಲನೇ ಪ್ರಯಾಣದಲ್ಲಿ ಅಲ್ಲಿಂದ ಪತ್ರ ಬರೆದಾಗ ಹೇಳ್ತಾರೆ, ದೇ ಓನ್ಲಿ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದಿ ಅದರ್ ರೆಸ್ಟ್ ಆರ್ ಡೆಡ್ ದನ್ ಅಲೈವ್. ಯಾರು ಉಳಿದವರಿಗಾಗಿ ಬದುಕ್ತಾರೋ ಮಾತ್ರ ಬದುಕಿದಾಗೆ, ಉಳಿದವರೆಲ್ಲ ಬದುಕಿದ್ರು ಸತ್ತಂತೆ. ಅಲ್ಲೂ ಮತ್ತೆ ಸಮಾಜ ಸೇವೆ.